ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮುಖ ಏನ್ ನೋಡ್ತಿದ್ಯಾ? ತಾಳಿ ಬಿಚ್ಕೊಡು ಅಂದೆ. ಮಾಯಾ, ಏನ್ ಮಾತಾಡ್ತಿದ್ಯಾ? ಸರಿಯಾಗಿ ಮಾತಾಡ್ತಿದ್ದೀನಿ ಶಾನ್ವಿ. ಶರತ್ ತಾಳಿ ಕಟ್ಟಿ ಇನ್ನು ತುಂಬಾ ಹೊತ್ತಾಗಿಲ್ಲ. ಇನ್ನು ಮುಹೂರ್ತ ಬಾಕಿ ಇದೆ, ಇನ್ನು ಮದ್ವೆ ಆಗ್ಬೋದು. ದುರ್ಗಾ, ನಾನು ಹೇಳಿದ ಮಾತು ನಿನ್ಗೆ ಅರ್ಥ ಆಗಿಲ್ವಾ? ತಾಳಿ ಬಿಚ್ಕೊಡು ಅಂದೆ. ತಲೆ ಕೆಟ್ಟಿದೀಯ ನಿನ್ಗೆ? ಏನ್ ಮಾಡ್ತಾ ಇದ್ದಿ? ನನಗ್ ಸೇರ್ಬೇಕಾಗಿರೋ ವಸ್ತು ಇದು ಪವಿತ್ರವಾದ ಮಾಂಗಲ್ಯ. ನಿನಗೆ ಬೇಕು ಅಂದಾಗ ಕಿತ್ಕೊಳ್ಳಕ್ಕೆ ಮಕ್ಕಳ ಆಟದ ವಸ್ತು ಅಲ್ಲ. ವಾಟೆವರ್. ಈ ಮಾಂಗಲ್ಯ ನನ್ ಕುತ್ಕೆಲಿರ್ಬೇಕಾಗಿತ್ತು. ನನ್ ವಸ್ತುನ ನಾನ್ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ವಿತಂಡವಾದ ಬೇಡ. ಮೊದಲು ಮಾಂಗಲ್ಯದಿಂದ ಕೈ ತೆಗಿ. ತೆಗಿ ಹಿಂದೆ. ಅಣ್ಣ, ಮಾಯಾ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ ಹೇಳು? ನ್ಯಾಯವಾಗಿ ನೋಡಕ್ ಹೋದ್ರೆ ಆ ತಾಳಿ ಇವಳ ಕತ್ತಲೇ ಇರ್ಬೇಕಿತ್ತು. ಅದು ಇವಳ ಹಕ್ಕಣ್ಣ. ನಮ್ ಷರತ್ತು ಮಾಯನ್ ಮದ್ವೆ ಆಗ್ಬೇಕಾಗಿತ್ತು. ಆದ್ರೆ ಎಲ್ಲಿಂದನೋ ಬಂದು ನಮ್ ಷರತ್ತು ಕೈಯಿಂದ ತಾಳಿ ಕಟ್ಟಿಸ್ಕೊಂಡ್ಲಲ್ಲ, ಈ ದುರ್ಗಂದೆ ತಪ್ಪಲ್ವಾ? ಇದು ಸರಿ ತಪ್ಪು ಪ್ರಶ್ನೆ ಅಲ್ಲ ದಮಯಂತಿ. ಮದುವೆ ಆಗೋಗಿದೆ. ಮದುವೆ ಏನಿದ್ರು ಆ ದೇವರ ನಿರ್ಧಾರ. ಆ ನಿರ್ಧಾರನ ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನು ಮುಂದೆ ದುರ್ಗಾನೇ ನಮ್ಮನೆ ಸೊಸೆ, ಗೀತಾಗೆ ತಾಯಿ, ನಮ್ಮ ಷರತ್ತಿಗೆ ಹೆಂಡತಿ. ಇದೇ ವಾಸ್ತವ. ನೆವರ್, ನೆವರ್. ಈ ಎಲ್ಲ ಸ್ಥಾನನೂ ನಂದೆ. ಶರತ್ನ ಮದ್ವೆ ಆಗ್ಬೇಕಾಗಿದ್ದವಳು ನಾನು. ನಿಮ್ ಮನೆಗೆ ಸೊಸೆಯಾಗಿ ಬರ್ಬೇಕಾಗಿದ್ದವಳು ಕೂಡ ನಾನೇ. ಅಲ್ಲ, ಈ ಮದ್ವೆ ಆಗೋದಕ್ಕೆ ನನ್ಗೆ ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ. ಅಲ್ಲ, ಈ ದುರ್ಗಾ ಅದ್ ಹೇಗ್ ನನ್ ಕನ್ಸ ಕಿತ್ಕೋತಾಳೆ? ನೋ ನೋ, ನಾನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ನಾನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಬೇಡ ಮಾಯಾ, ದಿಸ್ ಇಸ್ ಟೂ ಮಚ್. ಏನ್ ಟೂ ಮಚ್? ನನ್ನ ಕನ್ಸ ಸುಟ್ಟು ಹಾಕಿರೋ ಇವಳು ಸುಟ್ಟು ಹೋಗ್ಬೇಕು. ಇವರೆಲ್ಲ ಸುಟ್ಟು ಹೋಗ್ಬೇಕು. ಕಿತಪುಟ ಹೋಗು. ಶರತ್ತು, ಇವಳು ಶಾಕ್ ಅಲ್ಲಿ ಇದ್ದಾಳೆ ಅನ್ಸುತ್ತೆ. ಮನೆ ಕರ್ಕೊಂಡು ಹೋಗ್ಬೇಕು. ಎತ್ತು. ದುರ್ಗಾ, ಬಾ ನಮ್ ಜೊತೆ. ಬಾ.
ನಿನ್ನ ದಮಯಂತಿ ಏನ್ ಮಾಡ್ತಾ ಇದ್ಯಾ? ಯಾಕೆ ಕೊಡದೆ ಅವಳಿಗೆ? ಯಾಕ ಇವಳು ಮಾಡಿರೋ ಕೆಲ್ಸಕ್ಕೆ ಇವಳನ್ನ ಹೊಡಿಯೋದಲ್ಲ, ಮೈ ಚರ್ಮ ಸುಲಿಬೇಕು. ಮಾಯಂಗೆ ಎಷ್ಟು ದ್ರೋಹ ಮಾಡಿದಾಳೆ ಅಂತ ಗೊತ್ತಾ ಅಣ್ಣ? ಇವತ್ತು ಇವಳು ಮಾಡಿರೋ ಕೆಲ್ಸಕ್ಕೆ ನಮ್ಮ ಮಾಯ ಪ್ರಜ್ಞೆ ಇಲ್ಲದೆ ಒಳಗಡೆ ಮಲಗಿದಾಳೆ. ಮಾಡೋದೆಲ್ಲ ಮಾಡ್ಬಿಟ್ಟು ಬಾಗ್ಲ ಹತ್ರ ಬೇರೆ ಬಂದ್ ನಿಂತಿದ್ಯಲೇ. ಸಾರಿ ದುರ್ಗಾ, ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ, ತಪ್ಪೆಲ್ಲ ನಂದೆ. ನನ್ನಿಂದ ನೀನ್ ಎಲ್ರ ಕೈನಲ್ಲಿ ಬಯಸ್ಕೊಳ್ಳೋ ಹಾಗಾಯ್ತು. ಛೇ, ಆಹಾ, ಮಂಟಪಕ್ಕೆ ಬಂದಿದ್ದೇನು, ಹಸೆ ಮನೆ ಮೇಲೆ ಕೂತಿದ್ದೇನು? ಎಲ್ಲಿಂದ ಮತ್ತೆ ಈ ಧೈರ್ಯ ನಿನಗೆ? ಅಲ್ಲ ಕಣೆ, ಪಾಪ ನಮ್ಮ ಮನೆಯವರೆಲ್ಲ ತುಂಬಾ ಒಳ್ಳೆಯವರು, ಯಾರಿಗೂ ಭೇದ ಭಾವ ಮಾಡಬಾರ್ದು ಅಂತ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹಾಗೆ ಕಣೆ, ನಿನ್ನನ್ನು ಒಂದ್ 4 ಪ್ರೀತಿಯಿಂದ ಮಾತಾಡ್ಸಿದ್ರು. ನೀನು ನಮ್ ಶರತ್ನ ಮದುವೆ ಮಾಡ್ಕೊಳಕ್ಕೆ ಪ್ಲಾನ್ ಮಾಡ್ಬಿಟ್ಟಿಯಾ? ಹೇಳೆ, ಎಷ್ಟು ದಿನದಿಂದ ಈ ಪ್ಲಾನ್ ಮಾಡ್ತಾ ಇದ್ದೆ? ಮೇಡಮ್ ಅದು ಆ ಥರ ಎಲ್ಲ ಅಲ್ಲ ಮೇಡಮ್. ಏಯ್, ದಮಯಂತಿ, ಯಾಕೋ ನಿಂದ ಅತಿ ಆಯ್ತು. ಅವಳು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ತಾನೆ? ಇವಳಿನ್ನೇನ್ ಹೇಳ್ತಾಳಣ್ಣ? ಹೇಳಕ್ಕಿನ್ನೇನ್ ಉಳಿದಿದೆ? ಎಲ್ಲಾನು ನಾವೇ ಕಣ್ಣಾರೆ ನೋಡ್ಲಿಲ್ವಾ? ಡ್ಯಾಡ್, ಮಮ್ಮಿಗೂ ರಿಯಾಕ್ಟ್ ಮಾಡ್ತಿದ್ದಾರೆ. ಅದೇ ನನಗೂ ಗೊತ್ತಾಗ್ತಿಲ್ಲ ಕಣ, ಇದ್ಯಾವುದು ಸ್ಕ್ರಿಪ್ಟಲ್ಲಿ ಇರ್ಲಿಲ್ವಲ್ಲ. ಮೇಡಮ್ ಅದು ಹಾಗಲ್ಲ ಮೇಡಮ್. ಸಾಕು, ಮುಚ್ಚು ಬಾಯಿ ಅಂದೆ. ಹೇಳಕ್ಕಿನ್ನೇನೆ ಉಳಿದಿದೆ? ಓ ಅಯ್ಯೋ, ಅಲ್ಲಿ ಏನಾಯ್ತು ಅಂತ ನನಗೆ ಗೊತ್ತೇ ಇರ್ಲಿಲ್ಲ, ಹೇಗಾಯ್ತು ಅಂತನೂ ನನಗೆ ಗೊತ್ತಿಲ್ಲ, ನನಗೇನು ನೆನಪೇ ಇಲ್ಲ ಅಂತ ತಾನೆ? ಇದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳೋದಿದ್ರೆ ಹೇಳು, ಕೇಳಿಸ್ಕೊಳ್ಳೋಣ. ಯಾರು ನನ್ನ ಮಾತು ಕೇಳೋದಕ್ಕೆ ತಯಾರಿಲ್ಲ. ನಾನು ತಪ್ಪು ಮಾಡಿದ್ದೀನಿ ಅಂತ ಇವರೆಲ್ಲ ಈಗಾಗ್ಲೇ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ನಾನು ಏನ್ ಮಾಡ್ಲಿ? ನನ್ನ ಕ್ಷಮಿಸು ಅಂತ ನಾನು ಯಾವ ಬಾಯಲ್ಲಿ ಕೇಳಲಿ ದುರ್ಗಾ?